ಎಕ್ಸಾಮ್ ಅಲ್ಲಿ ಯಾವ ಒಂದು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ ಆಯ್ತಾ. ಸೊ ಇವತ್ತು ಯಾರ್ಯಾರು ನನ್ನ ಫ್ರೆಂಡ್ಸ್ ಬರ್ದಿದಾರೋ ಅವರೆಲ್ಲ ಹಂಚ್ಕೊಂಡಿರೋದು ನನ್ನ ಹತ್ರ. ನಾನೇ ಕೇಳಿದೆ ಏನೇನ್ ತಪ್ಪುಗಳು ಮಾಡಬಾರ್ದು, ಏನೇನ್ ತಪ್ಪು ಮಾಡಿದಿರಿ ಅಂತ ಅಂದ್ಬಿಟ್ಟು. ತುಂಬಾ ಜನದ್ದು ಟರ್ಮಿನೇಟ್ ಆಗ್ಬಿಟ್ಟಿದೆ ಅಂತೆ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಜ್ಜು ಮಾತಾಡ್ತಾ ಇದ್ದೀನಿ. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ನಾನ್ ನಿನ್ನೆ ಹೇಳ್ದಂಗೆ ಏನು ಅಂತಂದ್ರೆ, ಈಗ ಸ್ಲಾಟ್ಸ್ ಏನಾದ್ರು ಖಾಲಿ ಆಗಿದ್ರೆ ಬಿಡ್ತಾರೆ ಅಂತ ಹೇಳಿದ್ದೆ. ಸೊ ಗೈಸ್ ನೋಡಿ, ನನ್ಗೆ 15th ಒಂದೇ ಒಂದು ಆಪ್ಷನ್ ಇತ್ತು ರೀಸೆಂಟ್ ಆಗಿ. ಈಗ ನನಗೆ 16th ಸಹ ಆಪ್ಷನ್ ಬಿಟ್ಟಿದ್ದಾರೆ. 16th ಕ್ಲಿಕ್ ಮಾಡ್ಕೊಂಡು ಯಾವ ಟೈಮ್ ಸ್ಲಾಟ್ ಬೇಕೋ ಆ ಟೈಮ್ ನ ಕ್ಲಿಕ್ ಮಾಡ್ಕೋಬಹುದಾಯ್ತಾ. ಬಟ್ ನಾನು ಆಲ್ರೆಡಿ ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗೋರಿದಮ್ಸ್ ನ ಸ್ಲಾಟ್ ಬುಕಿಂಗ್ ಮಾಡ್ಕೊಂಡಿರೋದ್ರಿಂದ ಇನ್ನೊಂದ್ಸತಿ ಮಾಡಲ್ಲ ನಾನು. ಆಕ್ಚುಲಿ ಇದು ವೆಬ್ಸೈಟ್ ಆ ತರ ಈ ಬಿಲ್ಡ್ ಮಾಡಿದ್ದಾರೆ ಗುರು. ಒಂದ್ಸತಿ ಮಾಡಿದ್ರೆ ಇನ್ನೊಂದ್ಸತಿ ಸಹ ಸೆಲೆಕ್ಷನ್ ಮಾಡೋ ಆಪ್ಷನ್ ಇದೆ. ಬಟ್ ಮಾಡ್ಕೊಳಕ್ ಹೋಗ್ಬೇಡಿ. ಇನ್ನೊಂದು ಓಪನ್ ಎಲೆಕ್ಟಿವ್ ಗೆ ಬಂದ್ರೆ ಈಗ ರೀಸೆಂಟ್ ಆಗಿ ಬಿಟ್ಟಿದ್ದಾರೆ ಓಪನ್ ಎಲೆಕ್ಟಿವ್ ಸಹ. ಇದನ್ನು ಫಸ್ಟ್ ಅದನ್ನ ಮುಗಿಸ್ಕೊಂಡ್ಬಿಟ್ಟು ಆಮೇಲೆ ಇದನ್ನ ಬುಕ್ ಮಾಡ್ಕೊಂತೀನಿ. ನೋಡೋಣ ಓಪನ್ ಎಲೆಕ್ಟಿವ್ ಅಲ್ಲಿ ಎಷ್ಟು ಟೈಮಿಂಗ್ಸ್ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಇಷ್ಟಕ್ಕೊಂದು ಟೈಮಿಂಗ್ಸ್ ಕೊಟ್ಟಿದ್ದಾರೆ. ನೀವು 7 ಗಂಟೆಗೂ ಬರೀಬಹುದು, 8 ಗಂಟೆ, 10 ಗಂಟೆ ಮಾರ್ನಿಂಗ್ ಅದೆಲ್ಲ. ಸೊ ಮಾರ್ನಿಂಗ್ ನಾವು 7 ಗಂಟೆಗೆ ಎದ್ದೇಳೋ ಮಕ್ಕಳೇ ಅಲ್ಲ ಅಂತ ಅನ್ಕೊಳ್ಳೋಂಗಿಲ್ಲ. ಎದ್ದೇಳ್ತೀನಿ ಆಕ್ಚುಲಿ, ಬಟ್ ಇಂಟ್ರೆಸ್ಟ್ ಇರಲ್ಲ ಮಾರ್ನಿಂಗ್ ಬರೆಯೋದಕ್ಕೆ. ಈಗ ಸ್ಲಾಟ್ ಬುಕಿಂಗ್ ಕಡೆ ಹೋದ್ರೆ, ಈಗ ನಾನು ರೀಸೆಂಟ್ ಆಗಿ BSA ಯೂಸ್ ಜಾವಾ ಅದಕ್ಕೆ ಎಕ್ಸಾಮ್ ಸ್ಲಾಟ್ ಬುಕಿಂಗ್ ಮಾಡ್ಕೊಂಡಿದ್ದೀನಿ. ನನಗೆ ಯಾವಾಗಿದೆ ಅಂತಂದ್ರೆ, ಇವತ್ತು 3:45ರಿಂದ 5:30ಕ್ಕೆ ಎಕ್ಸಾಮ್ ಇದೆ ನನಗೆ. 1:45 ಇರುತ್ತೆ. ಇದನ್ನ ಸ್ಟಾರ್ಟ್ ಎಕ್ಸಾಮ್ ಅಂತ ಬರೀಬೇಕು ಯಾವಾಗ, 3:45ಗೆ. ಅದಕ್ಕಿಂತ ಮುಂಚೆ ನಾನು ನಿಮ್ಗೆ ಎಕ್ಸಾಮ್ ಅಲ್ಲಿ ಯಾವ ಒಂದು ತಪ್ಪುಗಳನ್ನ ಮಾಡಬಾರ್ದು ಅನ್ನೋದನ್ನ ಹೇಳ್ತೀನಿ ಆಯ್ತಾ. ಸೊ ಇವತ್ತು ಯಾರ್ಯಾರು ನನ್ನ ಫ್ರೆಂಡ್ಸ್ ಬರ್ದಿದಾರೋ ಅವರೆಲ್ಲ ಹಂಚ್ಕೊಂಡಿರೋದು ನನ್ನ ಹತ್ರ. ನಾನೇ ಕೇಳಿದೆ ಏನೇನ್ ತಪ್ಪುಗಳು ಮಾಡಬಾರ್ದು, ಏನೇನ್ ತಪ್ಪು ಮಾಡಿದಿರಿ ಅಂತ ಅಂದ್ಬಿಟ್ಟು. ತುಂಬಾ ಜನದ್ದು ಟರ್ಮಿನೇಟ್ ಆಗ್ಬಿಟ್ಟಿದೆ ಅಂತೆ ಡೈರೆಕ್ಟ್ ಫ್ರಮ್ ಎಕ್ಸಾಮ್ ಇದರಿಂದ. ಸೊ ಏನಕ್ಕೆ ಆ ತರ ಆಯ್ತು ಅಂತ ಕೇಳಿದಕ್ಕೆ ಅವ್ರು ರೀಸನ್ ಹೇಳಿದ್ರು. ಈಗ ಬನ್ನಿ, ಈಗ ಸ್ಟಾರ್ಟ್ ಮಾಡೋಣ ಆಯ್ತಾ. ಸೊ ಅದ್ರಲ್ಲಿ ಫಸ್ಟ್ ಎಕ್ಸಾಮ್ ಒಳಗಡೆ ಹೋಗಕ್ ಮುಂಚೆ ಇನ್ಸ್ಟ್ರಕ್ಷನ್ ಓದ್ಕೊಂಬಿಡಿ. ಟೈಮ್ ಇದ್ರೆ ಇಲ್ದಿದ್ರೆ ಬನ್ನಿ ನಾನೇ ಹೇಳ್ತೀನಿ. ಈಗ ಮಾಕ್ ಟೆಸ್ಟ್ ನ ಸ್ಟಾರ್ಟ್ ಮಾಡೋಣ. ಈಗ ಮಾಕ್ ಟೆಸ್ಟ್ ಅಲ್ಲಿ ಏನೇನ್ ಕೇಳ್ತಾರೆ ಅಂತ ನೋಡುವ ಆಯ್ತಾ. ಸೊ ಮೊದ್ಲಿಗೆ ಗೈಸ್, ಈಗ ಮೊದ್ಲಿಗೆ ಸಿಸ್ಟಮ್ ಚೆಕ್ ಮಾಡುತ್ತೆ. ಏನ್ ಚೆಕ್ ಮಾಡುತ್ತೆ? ಕ್ಯಾಮೆರಾ ಆಕ್ಸೆಸ್ ಇದೆನೋ ಇಲ್ಲ ಅಂತ ಅಂದ್ಬಿಟ್ಟು. ಡಿಟೆಕ್ಷನ್ ಇಂಜಿನ್ ಆಲ್ರೆಡಿ ಡಿಟೆಕ್ಟ್ ಆಗಿದೆ ಅಂತ ಕ್ಯಾಮೆರಾ ಪರ್ಮಿಷನ್ ಕೊಡ್ಬೇಕು, ಮೈಕ್ರೋಫೋನ್ ಪರ್ಮಿಷನ್ ಕೊಡ್ಬೇಕು. ಈಗ ಗ್ರಾಂಡ್ ಪರ್ಮಿಷನ್ಸ್ ಅಂತ ಕೊಡ್ತೀನಿ. ಗ್ರಾಂಡ್ ಪರ್ಮಿಷನ್ಸ್ ಅಂತ ಕೊಟ್ಟಾಗ ಏನ್ ಬರುತ್ತೆ ಅಂತಂದ್ರೆ, ಈ ತರ ಒಂದು ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಕ್ಯಾಮರಾ ಅಂದ್ರೆ ಇದು ಇನ್ಬಿಲ್ಟ್ ಕ್ಯಾಮರಾ ಆಗಿರೋದ್ರಿಂದ ಈ ತರ ತೋರಿಸುತ್ತೆ. ನೀವೇನಾದ್ರು ವೆಬ್ ಕ್ಯಾಮ್ ಯೂಸ್ ಮಾಡಿದ್ರೆ ವೆಬ್ ಕ್ಯಾಮ್ ತೋರಿಸುತ್ತೆ ಆಯ್ತಾ. ಸೊ ಇಲ್ಲಿ ನೀವು ಜಸ್ಟ್ ಅಲೋ ಅಂತ ಕೊಡ್ಬೇಕು. ಅಲೋ ಅಂತ ಕೊಟ್ರೆ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ. ಸೊ ವಿ ಹ್ಯಾವ್ ಟು ಶೇರ್ ಎಂಟೈರ್ ಸ್ಕ್ರೀನ್ ನ ಶೇರ್ ಮಾಡ್ಬೇಕಂತೆ. ಸೊ ಇಲ್ಲಿ ನೀವೇನು ಭಯ ಪಡೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ಎಂಟೈರ್ ಸ್ಕ್ರೀನ್ ಅಂತ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಶೇರ್ ಅಂತ ಕೊಡಿ. ಈಗ ನಿಮ್ಮ ಒಂದು ಎಂಟೈರ್ ಸ್ಕ್ರೀನ್ ಇದೆಯಲ್ಲ, ಇದೆಲ್ಲ ಎಂಟೈರ್ ಸ್ಕ್ರೀನ್ ಶೇರ್ ಆಗ್ತಾ ಇದೆ. ಇದರಲ್ಲಿ ಎಕ್ಸಾಮ್ ರೂಲ್ಸ್ ಕೊಟ್ಟಿದ್ದಾರೆ. ಫಾರ್ಮೆಟ್ 50 MCQ ಕ್ವಶನ್ ಇರುತ್ತೆ, 105 ನಿಮಿಷ ಇರುತ್ತೆ, 1 ಮಾರ್ಕ್ಸ್ ಈಚ್, ನೋ ನೆಗೆಟಿವ್ ಮಾರ್ಕಿಂಗ್ ಅಂತೆ. ನ್ಯಾವಿಗೇಷನ್, ಗೋ ಬ್ಯಾಕ್ ಅಂಡ್ ಚೇಂಜ್ ಆನ್ಸರ್ ಎನಿ ಟೈಮ್ ಬಿಫೋರ್ ಸಬ್ಮಿಟಿಂಗ್. ಸಬ್ಮಿಟ್ ಮಾಡೋಕ್ಕೂ ಮುಂಚೆ ನೀವು ವಾಪಸ್ ಹೋಗ್ಬಿಟ್ಟು ಬೇರೆ ಚೇಂಜ್ ಮಾಡ್ಕೋಬಹುದು ಅಂತೆ. ಇದು ತುಂಬಾ AI ಕೂಡ ಇಂಟಿಗ್ರೇಟ್ ಆಗಿದೆ. ಲೈವ್ ಸ್ಟಾಫ್ ಇರ್ತಾರೆ ಅಂತೆ. ಸೊ ಸ್ಟ್ರಿಕ್ಟ್ ಪಾಲಿಸಿ, ನೋ ಇಯರ್ಫೋನ್ಸ್ ಆರ್ ಗ್ಯಾಡ್ಜೆಟ್ಸ್, ನೋ ಸ್ವಿಚಿಂಗ್ ಟ್ಯಾಬ್ಸ್ ಆರ್ ವಿಂಡೋಸ್, ಆಟೋ ಟರ್ಮಿನೇಷನ್ ರಿಸ್ಕ್ ಅಂತ ಹೇಳ್ತಾ ಇದೆ. ಟ್ಯಾಬ್ಸ್ ನ ಸ್ವಿಚ್ ಮಾಡಬಾರ್ದು, ಮತ್ತೆ ಹೆಡ್ಫೋನ್ ಸಹ ಹಾಕೋಬಾರ್ದು. ನನಗೆ ಆಕ್ಚುಲಿ ಹೆಡ್ಫೋನ್ ಹಾಕೊಂಡಿದೀನಿ, ವಿಡಿಯೋ ಮಾಡ್ತಾ ಇದೀನಲ್ಲ, ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಅಗ್ರಿ ಅಂಡ್ ಕಂಟಿನ್ಯೂ ಕೊಟ್ಟು ಈಗ ಎಂಟರ್ ಹಾಕಿದೀನಿ ಆಯ್ತಾ. ಸೊ ಹೆಡ್ಫೋನ್ ಹಾಕೊಂಡಿದೀನಿ, ಇಲ್ಲ ಅಂದ್ರೆ ವಾಯ್ಸ್ ಕೇಳಿಸಲ್ಲ ಗೈಸ್. ಈಗ ಕ್ಯಾಪ್ಚರ್ ಮಾಡುವ. ಗೈಸ್, ಈಗ ನಿಮ್ಮ ಒಂದು ಫೋಟೋ ಕ್ಯಾಪ್ಚರ್ ಆದ್ಮೇಲೆ ನಮ್ಮ ಕಾಲೇಜಿನ ID ನ ಕೊಡ್ಬೇಕು ಆಯ್ತಾ. ನಮ್ಮ ಕಾಲೇಜ್ ID ನ ಕೊಡೋಣ ಗೈಸ್. ಇದ್ರಲ್ಲಿ ನನ್ನ ಕಾಲೇಜ್ ಹೆಸರೆಲ್ಲ ತೋರಿಸ್ತಾ ಇದೆ. ಸೊ ಐ ಡೋಂಟ್ ವಾಂಟ್ ಟು ಶೋ ಮೈ ಕಾಲೇಜ್ ನೇಮ್ ಆಕ್ಚುಲಿ. ಈಗ ನನ್ನ ಒಂದು ಕಾಲೇಜ್ ID ನ ಕೊಟ್ಟಿದ್ದೀನಿ ಆಯ್ತಾ. ಈಗ ಎಕ್ಸಾಮ್ ನ ಸ್ಟಾರ್ಟ್ ಮಾಡುವ. ಗೈಸ್, ನಾನು ಆಗ್ಲೇ ಹೇಳ್ದಾಗೆ ನನ್ನ ಫ್ರೆಂಡ್ಸ್ ಏನೇನು ಪ್ರಾಬ್ಲಮ್ ಫೇಸ್ ಮಾಡಿದ್ರು ಅಂತಂದ್ರೆ, ಸೊ ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ಜಸ್ಟ್ ಆ ಕಡೆ ಈ ಕಡೆ ಶೇಕ್ ಆಗಿರೋದಕ್ಕೆ ಅದು ಹೇಳ್ತಿತ್ತಂತೆ. ಸೊ ಫ್ರೇಮಲ್ಲೇ ಇರು, ಎಲ್ಲಿ ಬಿಟ್ಟು ಹೋಗ್ಬೇಡ ಅಂತ ಅಂದ್ಬಿಟ್ಟು. ಆಮೇಲೆ ಏನೇನೋ ಫೋನ್ ಗಿನೆಲ್ಲ ಡಿಟೆಕ್ಟ್ ಆಗಿಬಿಟ್ಟು ರಿಜೆಕ್ಟ್ ಆಗಿದ್ದು, ಅಂದರೆ ಟರ್ಮಿನೇಟ್ ಆಗಿತ್ತಂತೆ. ಸೊ ನಾನು ನಿಮಗೆ ಇಲ್ಲಿ ಏನೇನು ಈ ಒಂದು ಮಾಕ್ ಇದೆಯಲ್ಲ, ಮಾಕಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಏನೇನು ತಪ್ಪುಗಳು ಮಾಡಿದ್ರೆ ಅದು ಡಿಟೆಕ್ಟ್ ಮಾಡುತ್ತೆ ಅಂತ. ನಾನು ನಿಮಗೆ ಫೋನ್ನ ಕ್ಯಾಮ್ರಾಗೆ ತೋರಿಸ್ತೀನಿ.
ಈವನ್ ಹೆಡ್ಫೋನ್ ಸಹ ಹಾಕಿ ತೋರಿಸ್ತೀನಿ, ಮತ್ತೆ ಸ್ಕ್ರೀನಿಂದ ಹೊರಗಡೆ ಹೋಗಿ ಸಹ ತೋರಿಸ್ತೀನಿ, ಅದು ಡಿಟೆಕ್ಟ್ ಮಾಡುತ್ತಿಲ್ವ ಅಂತ ಟೆಸ್ಟ್ ಮಾಡೋಣ ಆಯ್ತಾ ಲೈವ್ ಆಗಿ. ಗೈಸ್ ಇಲ್ಲಿ ನಾನು ಇಯರ್ ಬಡ್ಸ್ ಹಾಕಿಲ್ಲ, ಬಟ್ ಸ್ಟಿಲ್ ಆದ್ರೂ ಇಯರ್ ಬಡ್ಸ್ ಇದೆ ಅಂತ ಡಿಟೆಕ್ಟ್ ಮಾಡಿದೆ. ಅದಕ್ಕೆ ನಾನು ಹೇಳಿದ್ದು ಕರೆಕ್ಟ್ ಆಗಿರುವಂಥ ಲೈಟ್ ಬಿಡುವಂಥ ಜಾಗದಲ್ಲಿ ಕುತ್ಕೋಬೇಕು ಅಂತ. ಸೊ ಈಗ ಮೊಬೈಲ್ ತೋರಿಸಿರೋದಕ್ಕೆ ಮೊಬೈಲ್ ಕೂಡ ಡಿಟೆಕ್ಟ್ ಆಗ್ತಾ ಇದೆ. ಸೊ ಮೊಬೈಲ್ನ ಆ ಥರ ತೋರ್ಸೋಕೆ ಹೋಗ್ಬೇಡಿ. ಅಲ್ಲಿ ಆರೆಂಜ್ ಕಲರ್ ಲೈನ್ ನೋಡಿದ್ರಲ್ಲ, ಆ ಒಂದು ಪೊಸಿಷನಲ್ಲಿ ಬಂದರೆ ಆ ಮೊಬೈಲ್ ಡಿಟೆಕ್ಟ್ ಆಗುತ್ತೆ. ಸೊ ಈಗ ನಾನು ಸೈಡ್ಗೆ ಹೋದೆ, ಸೈಡ್ಗೆ ಹೋದಾಗ ಫೇಸ್ ನಾಟ್ ಡಿಟೆಕ್ಟರ್ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಆ ಒಂದು ಸ್ಕ್ರೀನಿಂದ ಆ ಒಂದು ಫ್ರೇಮಿಂದ ಹೊರಗಡೆ ಹೋಗ್ಬೇಡಿ ಆಯ್ತಾ. ಈಗ ನೆಕ್ಸ್ಟ್ ನಾನು ಏನು ಎಕ್ಸ್ಪೆರಿಮೆಂಟ್ ಮಾಡಿದೆ ಅಂತಂದ್ರೆ ನಾಯ್ಸ್ನ ಎಕ್ಸ್ಪೆರಿಮೆಂಟ್ ಮಾಡಿದೆ. ನಾನೀಗ ಸರಿಯಾಗಿ ಮಾತಾಡಿದಾಗ ಅದು ಡಿಟೆಕ್ಟ್ ಮಾಡಲ್ಲ, ಸಮ್ಟೈಮ್ಸ್ ಡಿಟೆಕ್ಟ್ ಮಾಡುತ್ತೆ, ಸಮ್ಟೈಮ್ಸ್ ಡಿಟೆಕ್ಟ್ ಮಾಡಲ್ಲ. ಈಗ ಹೆಡ್ಫೋನ್ ತೋರಿಸ್ತಾ ಇದ್ದೀನಲ್ಲ ಗೈಸ್, ಹೆಡ್ಫೋನ್ ಸಹ ಡಿಟೆಕ್ಟ್ ಮಾಡ್ತಾ ಇಲ್ಲ. ಇದು ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ವೆಬ್ಸೈಟ್ಸ್ ಗೈಸ್. ಇವನ್ ನಾನು ಹೆಡ್ಫೋನ್ ಹಾಕ್ಲಿಲ್ಲ ಅಂದ್ರೂ ಕೂಡ ಹೆಡ್ಫೋನ್ ಡಿಟೆಕ್ಟೆಡ್ ಅಂತ ಹೇಳ್ತಾ ಇದೆ, ಹಾಕಿದಾಗ ಡಿಟೆಕ್ಟ್ ಆಗಿಲ್ಲ ಅಂತ ಹೇಳ್ತಾ ಇದೆ. ಸೊ ಇದೊಂಥರ ಕ್ರಿಂಚ್ ಆಗಿದೆ ನೋಡಿ. ಈಗ ಮೊಬೈಲ್ ತೋರಿಸ್ತಾ ಇದ್ದೀನಿ, ಮೊಬೈಲ್ ಸಹ ಡಿಟೆಕ್ಟ್ ಆಗ್ತಾ ಇಲ್ಲ, ಒಂದೊಂದ್ಸತಿ ಡಿಟೆಕ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಬೆಸ್ಟ್ ಅಡ್ವೈಸ್ ಏನಪ್ಪಾ ಅಂತಂದ್ರೆ, ಆ ಒಂದು ಥಿಂಗ್ಸ್ನ ನೀವು ಮಾಡಬೇಡಿ. ಸೊ ಮಾಡಿದ್ರೆ ಪಕ್ಕ ಟರ್ಮಿನೇಟ್ ಆಗೋದು ಗ್ಯಾರಂಟಿ. ಸೊ ಅದಕ್ಕೋಸ್ಕರ ಪ್ಲೀಸ್ ನಿಮಗೆ ಸಿನ್ಸಿಯರ್ ರಿಕ್ವೆಸ್ಟ್ ಮಾಡೋದು ಏನಪ್ಪಾ ಅಂತಂದ್ರೆ, ಈ ಒಂದು ಕೆಲಸಗಳನ್ನ ಮಾಡಬೇಡಿ. ಫೋನ್ ಸ್ಕ್ರೀನ್ಗೆ ತರೋದು, ಹೆಡ್ಫೋನ್ಸ್ನ ಹಾಕೊಂಡು ವರ್ಕ್ ಮಾಡೋದು, ಮತ್ತೆ ಹೆಡ್ಸೆಟ್ಗಳನ್ನ ಹಾಕೊಂಡು ವರ್ಕ್ ಮಾಡೋದು, ನಾಯ್ಸ್ ಮಾಡ್ಕೊಂತ ಟೆಸ್ಟ್ ಬರೆಯೋದು, ಮತ್ತೆ ಹುಡುಗರ ಜೊತೆ ಮಾತಾಡ್ಕೊಂತ ಟೆಸ್ಟ್ ಬರೋದು, ಸೊ ಮ್ಯೂಸಿಕ್ ಹಾಕೊಂತ ಟೆಸ್ಟ್ ಬರೋದು, ಇಂಥವೆಲ್ಲ ಮಾಡಿದ್ರೆ ಪಕ್ಕ ಟರ್ಮಿನೇಟ್ ಆಗ್ತೀರಾ ಅಂತ ಹೇಳ್ತಾ, ಎಕ್ಸಾಮ್ ಎಲ್ಲ ಕರೆಕ್ಟಾಗಿ ಬರೆದ ಮೇಲೆ ಇಲ್ಲಿ ಫೈನಲ್ ಆಗಿ ಫಿನಿಶ್ ಎಕ್ಸಾಮ್ ಅಂತ ಕಾಣಿಸ್ತದೆ ನಿಮಗೆ ರೈಟ್ ಕಾರ್ನರ್ ಟಾಪ್ ಅಲ್ಲಿ. ಅದನ್ನ ಕ್ಲಿಕ್ ಮಾಡಿದ್ರೆ ಕ್ಲಿಯರ್ ಆಗುತ್ತೆ ಗೈಸ್, ಅವಾಗ ಸಬ್ಮಿಟ್ ಆಗುತ್ತೆ ನಿಮ್ಮ ಒಂದು ಎಕ್ಸಾಮ್. ಇನ್ನೊಂದ್ಸತಿ ಏನಾದ್ರು ಸ್ಟಾರ್ಟ್ ಎಕ್ಸಾಮ್ ಅಂತ ಕೇಳ್ತಾ ಇದ್ರೆ ಅದು ತಗೊಂಡ್ರು ಸಹ ನಿಮ್ಗೆ ಆಲ್ರೆಡಿ ಅಟೆಂಪ್ಟೆಡ್ ಅಂತ ಬರುತ್ತೆ. ಗೈಸ್ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಗಜ್ಜು ಸೈನಿಂಗ್ ಆಫ್. ಬೈ ಮತ್ತೆ ಸಿಗುವ.